ಹೆಣ್ಮಕ್ಳಿಂದ ತನಗಿಂತ ಹೆಣ್ಮಕ್ಳ ಬರ್ತದೆ. ದೇವರಿಗೆ ಇಷ್ಟ ಆಗಂತ ಒಂದ್ ಮಾತು ಹೇಳಿ. ಹಾಯ್ ಫ್ರೆಂಡ್ಸ್, ಮದುವೆ ಫಂಕ್ಷನ್ ಕರ್ತೀನಲ್ಲ, ಬಂದಿದ್ವಿ. ಬನ್ನಿ ಹೋಗೋಣ, ಎಲ್ಲ ಸೇರ್ಬಿಟ್ಟು ಅವ್ರ ಕಾಲೇಜ್. ಏನು ಪಾರ್ಥ? ಎಣ್ಣೆ ಆಗ್ಬೇಕು. ಕಾರಣ ಅಂದ್ರೆ ಎಣ್ಣೆ ಸಂಖ್ಯೆ ಕಡಿಮೆ ಇದೆ, ಅದು 6 ಜನಗೋಸ್ಕರ ಏನ್ ಬೇಕು ಅಂತ. ಓಕೆ, ಖಂಡಿತ. ಹೆಣ್ ಪಾಪ ಮದುವೆ ಗಂಡು ಗಂಡ್ಪಾಪು ಅದಾವತ್ತೇನೆ ಬಿಡಿ. ನಿಮ್ಗೆ ಯಾವ್ದು ಬೇಕಾಗಿತ್ತು ಅಂತ ಓಟಿಂಗ್ ಕೇಳ್ತಾ ಇದ್ರೆ ನೀವು ಯಾವ್ದು ಕೊಟ್ಟು ಹಾಕ್ತೀರಾ? ನಾವು ಗಂಡು ಅವ್ರ ಅಕ್ಕನ್ನ ಕೇಳೋಣ, ಅವ್ರ ಅನಿಸಿಕೆ ಏನಿದೆ, ಅವ್ರ ಮನಸ್ಸಿನ ಮಾತು. ಅಥವಾ ನಿಮ್ಗೆ ಹುಡುಗಿನ ಚೆನ್ನಾಗಿ ಹುಡುಗನೇ ಆಗ್ಬೇಕು, ಹುಡುಗನೇ ಆಗುತ್ತೆ. ಹೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ನನಗೆ ಆಸೆ ಎಲ್ಲ ಹುಡುಗ ಆಗ್ಬೇಕು ಅಂತ. ಆಸೆ ನಾವೆಲ್ಲ ಮುಖ ಲಕ್ಷಣ ನೋಡಿ ಹೇಳ್ಬೇಕು ಅಂತ. ಅವೆಲ್ಲ ನನಗೆ ಗೊತ್ತಾಗಲ್ಲ. ಹುಡುಗ ಕಾರಣ ಹೇಳ್ತಿಲ್ವಾ? ಭಾರಿ ಕ್ಯೂರಿಯಾಸಿಟಿ ಇದೆ. ಕರೆಕ್ಟ್ ರೀಸನ್. ನನಗೆ ಇಬ್ರು ಹುಡುಗರಿದ್ದಾರೆ, ನನಗೊಂದು ಹುಡುಗ ಬೇಕು. ಟಾರ್ಗೆಟ್ ಮಾಡಿದ್ದು ಆ ದೊಡ್ಡ ಮನ್ಸ ಹುಡುಕಿ ಅವನ್ನ. ನಾವು ನಮ್ಮ ಫ್ರೆಂಡ್ ಮಧು ಅವ್ರದ್ದು ಫಂಕ್ಷನ್ ಬಂದಿದ್ವಿ. ಮಧು ಅವ್ರನ್ನ ಮಾತಾಡ್ಸೋಣ, ಅವ್ರು ಏನಂತ ಹೇಳ್ತಾರೆ ಕೇಳೋಣ. ಅವ್ರದ್ದು ಅವ್ರ ಮನೆಯವ್ರದ್ದು. ಹಾಯ್ ಮಗ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹೌದಾ? ಹೆಂಗೆ ಸುಸ್ತು? ತುಂಬಾ ಹೊತ್ತಿನ ಕೂತಿದ್ದೀರಾ? ಏನೋ ಸುಸ್ತು ಅನಿಸ್ತಾ ಇದೆಯಾ ನಿಮ್ಗ? ಏನೋ ಸುಸ್ತು ಅನಿಸ್ತಾ ಇಲ್ಲ. ಏನ್ ವಿಶೇಷ ಇವತ್ತು? ನನಗೆ ಸ್ವಲ್ಪ ನಿಮ್ ಬಾಲ್ ಕೇಳ್ಬೇಕು ಅಂತ ತುಂಬಾ ಆಸೆ. ಹೇಳ್ಬೇಕು ನಿಮ್ಗೆ. ವಿಶೇಷ ಏನಂತಂದ್ರೆ, ನಂದು ಇವತ್ತು ಸೀಮಂತ ಫಂಕ್ಷನ್ ನಡೀತಾ ಇದೆ. ಕಂಪ್ಲೀಟ್ ಆಗಿ 8 ತಿಂಗಳು ತುಂಬಾ ಖುಷಿಯಾಗಿ ಇದ್ದೀರಾ? ಕಂಪ್ಲೀಟ್ ಆಗಿ 8 ತಿಂಗಳು ತುಂಬಾ ಹೆಲ್ದಿ ಆಗಿದ್ದೀರಾ? ಏನ್ ಅನಿಸ್ತು ಇದ್ರ ಬಗ್ಗೆ? ಹೆಲ್ದಿ ಫುಡ್ ತಿಂದಿದ್ದೀನಿ, ಅದಕ್ಕೆ ಹೆಲ್ದಿ ಆಗಿದ್ದೀನಿ. ಹೌದಾ? ನಿಮ್ ಮನೆಯವ್ರ ಕಡೆಯಿಂದ ಏನೋ ಸಪೋರ್ಟ್? ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ರೋದನೆ ಇರ್ತಾರ? ಹೌದು. ಭಾರಿ ಹಿಂಸೆ ಕೊಡ್ತಾರ? ಏನೇ ಹಿಂಸೆ ಕೊಡೋದು. ಚೆನ್ನಾಗಿ ತುಂಬಾ ಕೆಲಸ ಮಾಡಿಲ್ಲ, ನಾನು ಆರಾಮಾಗಿದ್ದೀನಿ. ಇನ್ನು ಅವ್ರು ಇದಾರೆ ಅಂತ ಹಿಂಗ್ ಹೇಳ್ಬಿಡು, ಪಕ್ಕ ಕಳಿಸ್ಲ ಅವನ್ನ ಸೈಡ್ಗೆ. ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಯಾಕ ನನ್ ಡೌಟ್, ಅವ್ನು ಇದಾರೆ ಅಂತ ಹಂಗ್ ಹೇಳ್ತಿದಾರೆ ಅಂತ. ಕಳಿಸ್ತಾ ಸೈಡ್ಗೆ, ಓಕೆ ಇಲ್ಲ ಆಚೆಗೆ? ಬೇಡ, ಅವ್ರು ಇದ್ರು ಅಷ್ಟೇ. ಇಲ್ಲ ಹಳೆ ದ್ವೇಷನ ಭಾವ ನಿಮ್ಗೆ ನನ್ ಮೇಲೆ? ನಾವು ನಿಮ್ ಮನೆಯವ್ರನ್ನ ಏನೋ ಒಂದು ಕೇಳ್ಬೇಕು. ದ್ವೇಷದಲ್ಲ, ಏನೋ ನಿಮ್ ವೈಫ್ ಮನದಾಳ್ ಮಾತು ಕೇಳೋಣ ಅಂತ ಬಂದಿದ್ವಿ, ಅದಕ್ಕೆ ಓಪನ್. ಚೆನ್ನಾಗಿದ್ದೀವಿ. ಓಕೆ, ಏನ್ ಅನ್ಸು ಫಂಕ್ಷನ್ ಅರೇಂಜ್ಮೆಂಟ್ ಅಲ್ಲಿ ಮನೆಯವ್ರು ಹೇಗ್ ಮಾಡಿದಾರೆ? ಇದು ನಿಮ್ಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಮಾಡ್ತಿದ್ದಾರೆ. ಲಡ್ಡು ತಿನ್ಬೇಕು ಅನಿಸ್ತಿದ್ಯಾ? ಇಲ್ಲ, ತಿನ್ಬೇಕು ಅನ್ನಿಸ್ತಾ ಇಲ್ಲ. ಉಂಡೆ ಏನೋ ತಿನ್ಬೇಕು ಅನ್ನಿಸ್ತಾ ಇಲ್ಲ. ಕಟ್ಟೆ ಹೊತ್ಕೊಂಡ್ ಓಡೋದಾ? ತಗೊಂಡೋಗಿ ತಿನ್ನಿ, ಪರವಾಗಿಲ್ಲ. ಫಂಕ್ಷನ್ ಇಷ್ಟ ಆಯ್ತಾ? ಫಂಕ್ಷನ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದಾರಲ್ವಾ? ಬಾಬಾಜಿ, ಇನ್ನೊಂದು ಪಾಯಿಂಟ್, ನೀವು ಲಡ್ಡು ಚಕ್ಲಿ ನಿಪ್ಪಟ್ಟಲ್ಲಿ ಯಾಕೆ ಕೇಳ್ತಿದ್ದೀರಾ ಗೊತ್ತಾಯ್ತು. ಕೊಡ್ತೀವಿ ಲಾಸ್ಟಿಗೆ. ನಮ್ಮ ಹುಡುಗರು ತುಂಬಾ ಜೋಶ್ ಇದಾರೆ, ತಟ್ಟೆ ಖಾಲಿ ಆಗ್ಬಿಡ್ತೇವೆ, ಹುಷಾರು. ಚಕ್ಲಿ ತುಂಬಾ ಇಷ್ಟವಾಗಿದೆ. ನಂಗೆ ಮೈಸೂರು ಪಾಕ್ ಇಷ್ಟ ಜಾಸ್ತಿ, ಅದಕ್ಕೆ ಅವ್ರು ಕಡಿಮೆ ತಂದಿದ್ದಾರೆ. ಇಲ್ಲ, ಜಾಸ್ತಿನೇ ತಂದಿದ್ದಾರೆ, ಇಟ್ಟರದ್ದು ಕಡಿಮೆ ಇಟ್ಟಿದ್ದಾರೆ. ಅಡ್ಡುಗೋಡೆ ಮೇಲೆ ದೀಪ ಇಡ್ಬೇಡಿ, ಕಂಡೀಷನ್ ಆಗಿರ್ಬೇಕು. ಇಬ್ರು ಕೇಳ್ತೀನಿ, ಬಾಯ್ ಆರ್ ಗರ್ಲ್? ಬಾಯ್. ರೀಸನ್? ನಂಗೆ ಇಷ್ಟ, ಅದಕ್ಕೆ ಬಾಯ್. ಒಂದು ಪರ್ಟಿಕ್ಯುಲರ್ ರೀಸನ್ ಹೇಳಿ. ಬರೀ ಇಷ್ಟ ಅಂದ್ರೆ? ನಮ್ಮನೇಲೆಲ್ಲ ಜಾಸ್ತಿ ಜನ ಹೆಣ್ಮಕ್ಳಿದ್ದಾರೆ, ಅದಕ್ಕೆ ಗಂಡ್ ಮಗು ಇರ್ಲಿ ಅಂತ. ನಿಮ್ ಮನೆಯವ್ರು ಕೇಳೋಣ, ಏನ್ ಹೇಳ್ತಾರೆ ನೋಡೋಣ. ಆನೆಸ್ಟ್ ಆಗಿ ಮಾಡಿದ್ರು, ಸುಳ್ಳು ಮಾಡಿದ್ರು ನಿಜನೇ ಅಲ್ಲಪ್ಪ. ನಿಜನೇ ಹೇಳ್ಬೇಕು. ಏನ್ ಹೇಳ್ಬೇಕು? ಬಾಯ್ ಆರ್ ಗರ್ಲ್? ನನಗೆ ಗರ್ಲ್ ಇಷ್ಟ, ನಮ್ಮನೆಯವ್ರಿಗೆ ಬಾಯ್ ಇಷ್ಟ. ಮನೆ ತುಂಬಾ ಗರ್ಲ್ಸ್ ಇದಾರೆ, ಸೊ ಅದಕ್ಕೆ ಬಾಯ್ ಹಾಕಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು, ಗರ್ಲ್ಸ್ ಯಾಕೆ ಇಷ್ಟ ಅಂತ ಹೇಳ್ತೇವೆ. ನಮ್ಮ ಹುಡುಗರುಗಳು ಆಸೆ ಅಷ್ಟೇ. ನಮ್ಮ ಹುಡುಗರು ಆಸೆ, ನನ್ಗೆ ಯಾಕೆ ಗರ್ಲ್ ಇಷ್ಟ ಅಂತನಾ? ರೀಸನ್ ಬಂದು ತುಂಬಾ ಜನ ಬಾಯ್ಸ್ ಎಲ್ಲ ಸಿಂಗಲ್ ಆಗಿದ್ದಾರೆ. ಮುಂದೆ ಯಾರಾದ್ರೂ ವೆಯ್ಟ್ ಮಾಡ್ತಿರ್ತಾರೆ, ನನ್ ಮಗಳು ಕೊಟ್ಟು ಮದುವೆ ಮಾಡೋಣ ಅಂತ. ಬಾಯ್ಸ್ ನೋಡಪ್ಪ, ಇಲ್ಲ ಭಾವನ್ ರೀಸನ್ ಕೇಳಿದ್ರಲ್ವಾ, ಯಾರು ಮದುವೆ ಆಗಿದೆ ದಯವಿಟ್ಟು ಇನ್ನೊಂದು 25 ವರ್ಷ ವೇಟ್ ಮಾಡಿ. ನನಗೆ ಗೊತ್ತಾಯ್ತು ಯಾಕೆ ಅಂತ. ನಿಮ್ಮ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ಏನೂ ಇಲ್ಲ, ನನ್ಗೂ ಅಷ್ಟೇ ಹುಡುಗಿ ಆಗ್ಲಿ ಅಂತಾನೆ. ಗರ್ಲ್ ಗರ್ಲ್ ಬಾಯ್. ಎಲ್ಲ ವೋಟಿಂಗ್ ಗರ್ಲ್ ಕಡೆನೆ ಜಾಸ್ತಿ ಇದೆ. ನೋಡೋಣ ಬಂದಿರೋ ಗೆಸ್ಟ್ ಗಳು ಏನಂತ ಹೇಳ್ತಾರೆ ಅವ್ರನ್ನ. ಹೆಣ್ಪಾಪು.
ಬಚ್ಚನ್ ಅವರಿಗೆ ಗಂಡು ಪಾಪನ ಹೆಣ್ಣು ಪಾಪನ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕೇಳ್ತಾ ಇದೀವಿ. ಆದ್ರೂ ಯಾವ್ದಾಗ್ಬೋದು? ಹೆಣ್ಣು. ಧನ್ಯವಾದ. ಮಧುವಣ್ಣನ ಪ್ರೀತಿ ತಂಗಿಯರ್ನೆಲ್ಲ ಕೇಳೋಣ ಏನಂತ ಹೇಳ್ತಾರೆ. ಬಾಯ್ ಆರ್ ಗರ್ಲ್? ಬಾಯ್. ಯಾಕೆ ರೀಸನ್? ನಾವು ಗರ್ಲ್ಸ್ ಜಾಸ್ತಿ ಇದೆ, ಅದಕ್ಕೆ ಇನ್ನು ಬಾಯ್ ಜಾಸ್ತಿ ಇದೆ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಗೆ ಬಾಯ್ ಆರ್ ಗರ್ಲ್? ಬಾಯ್. ಕಾರಣ? ಹುಡುಗಿ ಕಪ್ಪ ಆಗಿದ್ದಾರೆ ಅದರಿಂದ. ಓಕೆ, ಮುಖ ಲಕ್ಷಣದ ಮೇಲೆ ಬಾಯ್. ಕಾರಣ? ಕಾರಣ ಗೊತ್ತಿಲ್ಲ, ಹುಡುಗಿರ ಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ಎಲ್ಲ ಬಾಯ್. ಅದೇ ರೀಸನ್. ಹುಡುಗಿಯ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ, ನಿಮ್ಮ ಬಾಯಲ್ಲಿ ಕೇಳಿದ್ರು ಹುಡುಗರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ನಮ್ಮನೇಲಿ ಸ್ವಲ್ಪ ಹುಡುಗಿ ಸ್ವಲ್ಪ ಜಾಸ್ತಿ. ಟ್ವಿನ್ಸ್. ಟ್ವಿನ್ಸಾ? ಬಾ ಲಾಟ್ರಿ ಪಕ್ಕನಾ? ಪಕ್ಕ ಟ್ವಿನ್ಸ್. ಇಲ್ಲಿ ಮೇಡಮ್ ಬಂದಿದ್ದಾರೆ, ಕೇಳೋಣ ಅವ್ರನ್ನ. ಹಾಯ್, ಏನ್ ವಿಡಿಯೋ? ಇದು ಬಾಯ್ ಆರ್ ಗರ್ಲ್ ಅಂತ ಅರ್ಚನಾ ಅವ್ರಿಗೆ. ಹುಡುಗನ ಹುಡುಗಿನ? ಗರ್ಲ್. ತುಂಬಾ ಮುಖ ನೋಡಿ ಡಿಸೈಡ್ ಮಾಡಿದ್ದಾರೆ ಗರ್ಲ್ ಅಂತ. ಬಾಯ್ ಆದ್ರೆ ಇಷ್ಟನಾ? ಓ ಇಷ್ಟ. ಗರ್ಲ್ ಆದ್ರೂ ಓಕೆ. ಓಕೆ. ಏನು ಬಾಯ್ ಬಾಯ್ ಹುಡುಗಿ ಇಷ್ಟ? ಹೌದಾ? ಗಂಡು ಆಗ್ಬೋದು. ಗಂಡು ಹೆಣ್ಣು ಪಾಪನ ಅಂತ ನಿಮ್ಗೆ ಗೆಸ್ಸಿಂಗ್ ಅಲ್ಲಿ. ಗಂಡು. ಚೆನ್ನಾರು ಹುಡುಗನ ಹುಡುಗಿನ? ಹುಡುಗ. 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 ನಮ್ಗೆ ಹುಡುಗನೇ, ನಮಗೆ ಹುಡುಗಿ. ಹುಡುಗ. ಗಂಡು ಪಾಪನ ಹೆಣ್ಣು ಪಾಪನ? ಎರಡು. ಇದು ಒಂದು ಎಕ್ಸ್ಟ್ರಾರ್ಡಿನರಿ ಆನ್ಸರ್. ಗಂಡು ಪಾಪನ ಹೆಣ್ಣು ಪಾಪನ? ಗಂಡು. ಗಂಡು. ಗಂಡು ಪಾಪ ಹೇಳಿದ್ದೆ ಬಾಬು. ಗಂಡು ಪಾಪ. ಗಂಡು. ಗಂಡು. ಹೆಣ್ಣು ಪಾಪು. ಹೆಣ್ಣು ಪಾಪು. ಗಂಡು. ಗಂಡು ಪಾಪು. ಆರೋಗ್ಯವಾಗಿರೋದು ಯಾವ್ದಾದ್ರು? ಅರ್ಚನಾ ಅವ್ರಿಗೆ ಹೆಣ್ಣು ಪಾಪು. ಗಂಡು ಪಾಪು. ಕಾರಣ? ಯಾಕಂದ್ರೆ ನಾನಿದ್ದೀನಲ್ಲ ಅದಕ್ಕೆ ಗಂಡು ಪಾಪು ಬೇಕು. ನಿನ್ ಕಾಂಬಿನೇಟರ್ ಬರ್ತಾರೆ ಅಂತನಾ? ಬೈ ಚಾನ್ಸ್ ಹೆಣ್ಣಾದ್ರೆ? ಹೆಣ್ಣಾದ್ರೆ ನನ್ ತಂಗಿ ತರ ನೋಡ್ತಾರೆ, ನನ್ ಮಗಳು ಅಷ್ಟೇ. ತುಂಬಾ ಖುಷಿ ಇದೆ. ಗಂಡು ಪಾಪ ಆದ್ರೆ? ಗಂಡು ಪಾಪ ಆದ್ರೆ ಅವ್ರಿಗೂ ಮಗ ನನ್ಗೂ ಮಗ ಅಷ್ಟೇ. ಡಬಲ್ ಖುಷಿ. ಅವಾಗ ಯಾವ್ದು ಜಾಸ್ತಿ ಖುಷಿ? ಗಂಡು ಪಾಪು. ಪರ್ಸೆಂಟೇಜ್ ಹೇಳಿದ್ರೆ 100% ಅಲ್ಲಿ 100% ಅಲ್ಲಿ 85% ಗಂಡು ಪಾಪು. ಓನ್ಲಿ 15% ಮಾತ್ರ ಹುಡುಗಿ. ಅದಾಗಿ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀರಾ ಹುಡುಗಿ ಆದ್ರೆ? ಹುಡುಗಿ ಆದ್ರೆ 85% ಗಂಡು ಪಾಪು. ಅದನ್ನ ಆತರ ಟ್ವಿಸ್ಟ್ ಮಾಡ್ಬಿಡೋದು. ಓಕೆ ಡನ್. ಗಂಡು ಪಾಪುನೇ ಆಗುತ್ತೆ. ಗಂಡು ಗಂಡು ಪಾಪು ನಿಮಗೆ ಇಷ್ಟ ಆಗೋದು? ಗಂಡು. ಅದಕ್ಕೆ ಓಟಿಂಗ ನಿಮ್ದು 100%. ಓಕೆ, ನಿಮಗೆ ಹುಡುಗಿ ಬೇಕು. ನಿಮ್ಮ ಸೊಸೆ ಮುಖ ಲಕ್ಷಣ ನೋಡಿ ನಿಮ್ಗೆ ಹುಡುಗನ ಹುಡುಗಿನ ಏನ್ ಅನ್ಸುತ್ತೆ ಹೇಳಿ? ನಾನು ಏನೋ ಮಾಡಿದ್ವಿ ನಾನು. ಹುಡುಗ. ನೀವು ಹೆಂಗ್ ಹೇಳಿದ್ರಿ ನೀವು ಹುಡುಗ ಅಂತ? ನನಗೆ ಗೊತ್ತಾಗುತ್ತೆ. ಮುಖ ಲಕ್ಷಣ ನೋಡಿ ಹುಡುಗ ಅಂತ. ಹುಡುಗಿ ಆದ್ರೂ ನಿಮ್ಗೆ ಇಷ್ಟನಾ? ಯಾವ್ದಾದ್ರು ಇಷ್ಟ. ಹೌದಾ? ಹೆಣ್ಣು ಪಾಪು. ಹೆಂಗೆ? ನಾವ್ ನೋಡ್ರಿ ಗೊತ್ತಾಯ್ತು ಕಪ್ಪಾಗಿ. ಮುಖ ನೋಡಿ ಕಪ್ಪಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೆಣ್ ಪಾಪ ಅಂತ ಹೇಳ್ತಾ ಇದೀರಾ. ಏನಾದ್ರು ಗಂಡ್ ಪಾಪ ಆದ್ರೆ ಖುಷಿನಾ? ಖುಷಿ. ಹೆಣ್ ಪಾಪ ಆದ್ರೆ? ಹೆಣ್ ಪಾಪ ಆದ್ರೆ ಖುಷಿ, ಗಂಡ್ ಪಾಪ ಆದ್ರೆ ಖುಷಿ. ಏನಾದ್ರು ಖುಷಿ. ಏನಾದ್ರು ಖುಷಿ. ಸರ್ಪ್ರೈಸ್! ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ ಕೂಸು ಕಂದಯ್ಯ ಒಳಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಅಳುವ ಕಂದನ ತುಟಿಯು ಹವಳದ ಕೊಡಿ ಹಂಗೆ ಕುಡಿ ಹೊಬ್ಬು ಬೇವಿನ ಎಸಳಂಗೆ ಕುಡಿ ಹೊಬ್ಬು ಬೇವಿನ ಎಸಳಂಗೆ ಕಣ್ಣೋಟ ಶಿವನ ಕೈಯೆಲಗೋ ಹೊಳೆದಂತೆ ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆಗೆಲಸ ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ ಯಾಕಡುವೆ ಎಲೆರಂಗ ಬೇಕಾದು ನಿನಗಿವೆ ನಾ ಕೆಮ್ಮೆ ಕರೆದ ನೊರೆ ಹಾಲು ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ ನೀ ಕೇಳಿದಾಗ ಕೊಡುವೇನು ಹಾಲ್ ಬೇಡಿ ಅತ್ತಾನ ಕೋಲ್ ಬೇಡಿ ಕುಣಿದಾನ ಮೊಸರ ಬೇಡಿ ಕೆಸರ ತುಳಿದಾನ ಮೊಸರ